ಪ್ರತಿದಿನ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀರಾ? ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ, ಬಂಪರ್ ಟು ಬಂಪರ್ ಟ್ರಾಫಿಕ್ನಿಂದಾಗಿ ಮೈಲೇಜ್ ಕಡಿಮೆಯಾಗಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ? ಈ ಎಲ್ಲದರಿಂದ ಬಚಾವಾಗೋದಕ್ಕೆ ಒಂದು ದಾರಿ ಇದೆ. ಅದೇನು ಅಂತ ಹೇಳ್ತೀನಿ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ನಗರಗಳಲ್ಲಿ ನಾವೆಲ್ಲರೂ ಸಾಮಾನ್ಯವಾಗಿ ಎದುರಿಸುವಂಥ ದೊಡ್ಡ ಸಮಸ್ಯೆ ಏನು ಹೇಳಿ? ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಬೆಳಗ್ಗೆ ಆಫೀಸಿಗೆ ಹೊರಡುವಾಗ ಇರ್ಬೋದು, ಅಥವಾ ಮಕ್ಕಳನ್ನ ಸ್ಕೂಲಿಗೆ ಕಾಲೇಜಿಗೆ ಡ್ರಾಪ್ ಮಾಡೋದಕ್ಕೆ ಹೋಗುವಾಗ ಇರ್ಬೋದು, ಅಥವಾ ಇನ್ಯಾವುದೇ ಕೆಲಸಕ್ಕೆ ಮನೆಯಿಂದ ಆಚೆ ಬಂದರೆ ಸಾಕು, ಎಲ್ಲರೂ ಕೂಡ ಬಹುತೇಕ ಎಲ್ಲರೂ ಕೂಡ ಟ್ರಾಫಿಕ್ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕ್ಕೊಳ್ಬೇಕಾಗತ್ತೆ. 10ರಿಂದ 12 ಕಿಲೋಮೀಟರ್ ಪ್ರಯಾಣ ಮಾಡಬೇಕು, ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರು ಕೂಡ 45 ನಿಮಿಷಗಳಿಂದ 1 ಗಂಟೆ ಟೈಮ್ ಹಿಡಿಯುತ್ತೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ಪದೇ ಪದೇ ಎದುರಾಗುವಂಥ ಸಿಗ್ನಲ್ಗಳು, ಬಂಪರ್ ಟು ಬಂಪರ್ ಟ್ರಾಫಿಕ್ಕು ಮತ್ತು ನಿರಂತರ ಹಾರ್ನ್ ಶಬ್ದಗಳು, ಇದರಿಂದ ಆಫೀಸ್ ಅಥವಾ ಕಾಲೇಜಿಗೆ ತಲುಪುವಷ್ಟರಲ್ಲಿ ಅಥವಾ ನಮ್ಮ ಯಾವುದೇ ಕೆಲಸಕ್ಕೆ ಹೋಗುವಷ್ಟರಲ್ಲಿ ನಮ್ಮ ಎನರ್ಜಿ ಬಹುತೇಕ ಕಡಿಮೆ ಆಗಿರುತ್ತೆ. ಇನ್ನು ಸಂಜೆ ವಾಪಸ್ ಮನೆಗೆ ಹಿಂತಿರುವಾಗಲೂ ಕೂಡ ಅಷ್ಟೇನೆ ಟ್ರಾಫಿಕ್ ಸಮಸ್ಯೆ ಇದ್ದೇ ಇರುತ್ತೆ. ಇಂತಹ ಸಂದರ್ಭಗಳಲ್ಲಿ ಎಷ್ಟೋ ಬಾರಿ ಪ್ರತಿಯೊಬ್ಬರಿಗೂ ಕೂಡ, ಬಹುತೇಕ ಪ್ರತಿಯೊಬ್ಬರಿಗೂ ಕೂಡ ಅನ್ಸುತ್ತೆ, ನಾವು ಟ್ರಾಫಿಕ್ನಲ್ಲಿ ಕಾರು ಓಡಿಸ್ತಾ ಇದ್ದೀವಾ ಅಥವಾ ನಮ್ಮ ಪೇಷನ್ಸ್ ಟೆಸ್ಟ್ ಏನಾದರೂ ನಡೀತಾ ಇದೆಯಾ ಅಂತ. ಇನ್ನೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ, ಪೆಟ್ರೋಲ್ ಮತ್ತು ಡೀಸೆಲ್ ರೇಟು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಟ್ರಾಫಿಕ್ನಲ್ಲಿ ಪೆಟ್ರೋಲ್ ಡೀಸೆಲ್ ಕಾರುಗಳನ್ನು ಬಳಸಿದ್ರೆ ಮೈಲೇಜ್ ಕೂಡ ಅಷ್ಟಕ್ಕಷ್ಟೇ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಟ್ರಾಫಿಕ್ನಲ್ಲಿ ಕಾರ್ ಓಡಿಸುವಾಗ ಹೆಚ್ಚಾಗಿ ಫಸ್ಟ್ ಮತ್ತು ಸೆಕೆಂಡ್ ಗೇರ್ನಲ್ಲೇ ಹೋಗಬೇಕಾಗತ್ತೆ. ಇಂತಹ ಪರಿಸ್ಥಿತಿಗಳಲ್ಲೇ ನಮಗೆ ಬರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, EV ಕಾರು ಬಳಸಿದ್ರೆ ಹೇಗೆ ಅಂತ. ಎಸ್, ನಾನು ಈ ವಿಡಿಯೋದಲ್ಲಿ EV ಕಾರುಗಳ ಬಗ್ಗೆ ಹೇಳ್ತೀನಿ. ಆದರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯ ನಿಮಗೆ ಸ್ಪಷ್ಟವಾಗಿ ಹೇಳಲೇಬೇಕು. ಇಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು EV ಕಾರುಗಳ ಕಂಪ್ಯಾರಿಸನ್ ಅಥವಾ ಹೋಲಿಕೆ ಮಾಡ್ತಾ ಇಲ್ಲ. ಹಾಗೆಯೇ ಇದು ಯಾವುದೇ EV ಕಾರಿನ ಪ್ರಚಾರ ಕೂಡ ಅಲ್ಲ. ಹೆಚ್ಚು ಟ್ರಾಫಿಕ್ ಇರುವಂಥ ನಗರಗಳಿಗೆ ಯಾವ ರೀತಿಯ EV ಕಾರುಗಳು ಸೂಕ್ತವಾಗುತ್ತೆ ಅಂತ ಹೇಳುವಂಥದ್ದನ್ನು ಮಾತ್ರ ನಾನಿಲ್ಲಿ ಹೇಳ್ತೀನಿ. ಇದು ಮಾಹಿತಿಗೋಸ್ಕರ ಅಷ್ಟೇ, ಸೊ ಯಾವುದೇ ರೀತಿಯ ರೆಕಮೆಂಡೇಶನ್ ಅಲ್ಲ. ನೋಡಿ, ಭಾರತದಲ್ಲಿ ನೋಡಿದರೆ ಬೆಂಗಳೂರು, ಹೈದರಾಬಾದು, ಚೆನ್ನೈ, ಮುಂಬೈ, ಡೆಲ್ಲಿ, ಹೀಗೆ ಇಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಟ್ರಾಫಿಕ್ ತುಂಬ ಹೆಚ್ಚಾಗಿದೆ. ಈ ನಗರಗಳ ಟ್ರಾಫಿಕ್ನಲ್ಲಿ ಒಂದು ಸಾಮಾನ್ಯ ಪ್ಯಾಟರ್ನ್ ಕಾಣಿಸುತ್ತೆ. ಅದೇನು ಅಂತ ಹೇಳಿದ್ರೆ, ವಾಹನಗಳ ಸರಾಸರಿ ವೇಗ ತುಂಬಾ ಕಡಿಮೆ. ಯಾಕೆಂತ ಹೇಳಿದ್ರೆ, ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ವಾಹನಗಳು ನಿಧಾನವಾಗಿ ಸಾಗ್ತವೆ. ನಾವು ಪದೇ ಪದೇ ಬ್ರೇಕ್ ಹಾಕಬೇಕಾಗತ್ತೆ, ಗೇರ್ ಚೇಂಜ್ ಮಾಡಬೇಕಾಗತ್ತೆ, ಸಿಗ್ನಲ್ಗಳು ನಿರಂತರವಾಗಿ ಬರ್ತಾ ಇರುತ್ತೆ ಮತ್ತು ಸ್ವಲ್ಪ ದೂರ ಹೋಗೋದಕ್ಕೂ ಕೂಡ ಹೆಚ್ಚು ಸಮಯ ಬೇಕಾಗತ್ತೆ. ಇದು ಪ್ರತಿಯೊಬ್ಬರಿಗೂ ಕೂಡ ಅನುಭವ ಆಗಿರ್ಬೋದು. ಹಾಗಾಗಿ ಇಂತಹ ನಗರಗಳಲ್ಲಿರುವಂಥವರು ಕಾರಿನ ಆಯ್ಕೆ ಮಾಡುವಾಗ ಕಾರಿನ ಡಿಸೈನ್ ಮತ್ತು ಟೆಕ್ನಾಲಜಿ ನಿಮಗೆ ಸಹಾಯ ಆಗುವಂತಿರಬೇಕು. ನಗರಗಳಲ್ಲಿ ಡ್ರೈವ್ ಮಾಡಲು ಕಾರ್ ತೆಗೆದುಕೊಳ್ಳುವಾಗ ಹೈವೇ ಮೈಲೇಜು ಅಥವಾ ನಂಬರ್ಗಳ ಮೇಲೆ ಮಾತ್ರ ನೀವು ಗಮನ ಕೊಡಬಾರ್ದು ಅಂತ ಹೇಳಿದ್ರೆ, ಈ ನಗರದ ಟ್ರಾಫಿಕ್ ಪರಿಸ್ಥಿತಿಗೆ ಸೂಕ್ತವಾಗಿರುವಂತಹ ಕಾರನ್ನ ನೀವು ಆಯ್ಕೆ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಇಂದು ಹೆಚ್ಚು ಟ್ರಾಫಿಕ್ ಇರುವಂತ ನಗರಗಳಿಗೆ ಯಾವ EV ಕಾರುಗಳು ಸೂಕ್ತ, ಅದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, EV ಕಾರುಗಳಲ್ಲಿ ಗೇರ್ ಶಿಫ್ಟ್ ಮತ್ತು ಕ್ಲಚ್ ಇರೋದಿಲ್ಲ. ಕಡಿಮೆ ಸ್ಪೀಡ್ನಲ್ಲೂ ಕೂಡ ಸ್ಮೂತ್ ರೆಸ್ಪಾನ್ಸ್ ಸಿಗುತ್ತೆ. ಇದಲ್ಲದೆ ರೀಜನರೇಟಿವ್ ಬ್ರೇಕಿಂಗ್ ಇರೋದ್ರಿಂದ ನಾವು ಪದೇ ಪದೇ ಬ್ರೇಕ್ ಹಾಕಿದ್ರೂ ಕೂಡ ಶಕ್ತಿ ಇದೆಯಲ್ಲ, ಅದು ಪ್ರತಿ ಬಾರಿಗೆ ಬ್ಯಾಟ್ರಿಗೆ ಹೋಗುತ್ತೆ, ಅಂದ್ರೆ ಪವರ್ ಬ್ಯಾಟ್ರಿಗೆ ಹೋಗುತ್ತೆ. ಆದ್ರೆ ಈ ಫೀಚರ್ಸು ಎಲ್ಲ ಇದೆ ಅಂತ ಹೇಳಿ EV ಕಾರೇ ಬೆಸ್ಟ್ ಅಂತೇಳಿ ಹೇಳಬಾರ್ದು. ನಮ್ಮ ಟ್ರಾಫಿಕ್ ಪರಿಸ್ಥಿತಿಯನ್ನ ನೋಡಿ ಯಾವ ಕಾರು ನಮಗೆ ಹೆಚ್ಚು ಕಂಫರ್ಟ್ ಕೊಡುತ್ತೆ ಅನ್ನೋದನ್ನ ನೋಡಿ ಆಮೇಲೆ ಆಯ್ಕೆ ಮಾಡಬೇಕಾಗುತ್ತೆ. ನೋಡಿ, EV ಕಾರು ಪರ್ಚೇಸ್ ಮಾಡುವಾಗ ಅದರ ರೇಂಜ್ ಮತ್ತು ರನ್ನಿಂಗ್ ಕಾಸ್ಟ್ ಅನ್ನ ತಪ್ಪದೆ ಗಮನಿಸಬೇಕು. ಸುಮ್ಮನೆ EV ಕಾರು ಬೆಸ್ಟ್ ಅಂತ ಹೇಳಿ ಹೋಗಿ ಪರ್ಚೇಸ್ ಮಾಡೋದಲ್ಲ, ಇದನ್ನ ನೀವು ನೋಡಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನಾವು ಇವಾಗ ನೋಡ್ತಾ ಹೋಗೋಣ. ನೋಡಿ, ಹೆಚ್ಚು ಟ್ರಾಫಿಕ್ ಇರುವಂತಹ ಸಿಟಿಗಳಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಕಾರನ್ನ ಬಳಸಿದ್ರೆ ಅಂದಾಜು ಸುಮಾರು ಪ್ರತಿ ಕಿಲೋಮೀಟರ್ಗೆ, ಒಂದು ಅಂದಾಜು ನಾನು ಹೇಳ್ತಾ ಇರೋದು, 6ರಿಂದ 8 ರೂಪಾಯಿವರೆಗೆ ಖರ್ಚಾಗುವಂತ ಚಾನ್ಸಸ್ ಇದೆ. ಅದು ಯಾವ ಕಾರ್ ನೀವು ಯೂಸ್ ಮಾಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ EV ಕಾರನ್ನು ನೀವು ಯೂಸ್ ಮಾಡಿದ್ರೆ ಪ್ರತಿ ಕಿಲೋಮೀಟರ್ಗೆ ಸುಮಾರು 90 ಪೈಸೆಯಿಂದ ₹1.20 ಮಾತ್ರ ಖರ್ಚಾಗಬಹುದು. ಸೊ ಇದು ಇಷ್ಟೇ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ, ಇದೊಂದು ಅಂದಾಜು ಲೆಕ್ಕಾಚಾರವನ್ನು ನಾನು ನಿಮಗೆ ಕೊಡ್ತಾ ಇರೋದು. ಫಾರ್ ಎಕ್ಸಾಂಪಲ್, ನೀವು ಒಂದು ತಿಂಗಳಲ್ಲಿ 1200 ಕಿಲೋಮೀಟರ್ ಅಷ್ಟು ಪ್ರಯಾಣ ಮಾಡಿದ್ರೆ ಪೆಟ್ರೋಲ್ ಕಾರ್ನಲ್ಲಿ ಅಂದಾಜು ಸುಮಾರು ₹7,000 9,000 ರೂಪಾಯಿವರೆಗೆ ಫ್ಯೂಯಲ್ ಕಾಸ್ಟ್ ಬರ್ಬೋದು. ಅದೇ, ಸೊ ಇದು ಅಂದಾಜು ಮಾತ್ರ. ಅದೇ ನೀವು EV
ಕಾರ್ನಲ್ಲಿ 1200 ಕಿಲೋಮೀಟರ್ ಅನ್ನ ನೀವು ಕ್ರಮಿಸಿದ್ರೆ ಸುಮಾರು 1200 ರೂಪಾಯಿಂದ 1400 ರೂಪಾಯಿವರೆಗೆ ಕಾಸ್ಟ್ ಬರ್ಬೋದು. ಸೊ ಈ ವ್ಯತ್ಯಾಸ ತಿಂಗಳಿಗೆ ನಿಮಗೆ ಅಷ್ಟೊಂದು ದೊಡ್ಡದಾಗಿ ಕಾಣಿಸ್ಲಿಕ್ಕಿಲ್ಲ, ಆದರೆ ವರ್ಷದ ಲೆಕ್ಕದಲ್ಲಿ ನೀವೇನಾದ್ರೂ ಲೆಕ್ಕ ಹಾಕಿದ್ರೆ ದೊಡ್ಡ ಸೇವಿಂಗ್ ಆಗುತ್ತೆ ಅಂತ ಹೇಳುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಈಗ ಟ್ರಾಫಿಕ್ ಇರುವಂತಹ ಸಿಟಿಗಳಿಗೆ ಸೂಕ್ತವಾದಂಥ EV ಕಾರುಗಳು ಯಾವುದು ಅಂತ ಹೇಳಿ ನೋಡೋದಿದ್ರೆ ಒಂದಷ್ಟು ಎಕ್ಸಾಂಪಲ್ ಮಾತ್ರ ನಾನು ಕೊಡ್ತೀನಿ. ಇದು ಯಾವುದೇ ರೀತಿಯಾದಂಥ ರೆಕಮೆಂಡೇಶನ್ ಅಲ್ಲ, ನಿಮ್ಮ ಮಾಹಿತಿಗೋಸ್ಕರ ಮಾತ್ರ ನಾನು ಇದನ್ನು ನಿಮಗೆ ಹೇಳ್ತಾ ಇರೋದು. ನೀವು ಯಾವುದೇ ಕಾರನ್ನ ಖರೀದಿಸಬೇಕು ಅಂತ ಹೇಳಿದ್ರು ಕೂಡ ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳಿ, ಅಥವಾ ತಿಳಿದವರ ಬಳಿ ಕೇಳಿಕೊಂಡು ಆಮೇಲೆ ನಿಮಗೆ ಸೂಕ್ತವಾದಂಥ ಕಾರನ್ನು ಖರೀದಿಸೋದು ಒಳ್ಳೆಯದು ಅಂತ ಹೇಳುವಂಥದ್ದು ನಾನಿಲ್ಲಿ ಹೇಳ್ತೀನಿ. ಸೊ ನಾನು ಹೇಳ್ತಾ ಇರುವಂಥ ಮೊದಲನೇ ಕಾರು ಟಾಟಾ ಪಂಚ್ EV. ನೋಡಿ, ಈ ಟಾಟಾ ಪಂಚ್ EVಯಲ್ಲಿ 2 ಬ್ಯಾಟ್ರಿ ಆಪ್ಷನ್ಗಳಿದಾವೆ. ಸೊ ಅದರಲ್ಲಿ ಮೊದಲನೇದು 25 ಕಿಲೋವ್ಯಾಟ್ ಬ್ಯಾಟ್ರಿ, ಹಾಗೆಯೇ ಎರಡನೇ ಆಪ್ಷನ್ 35 ಕಿಲೋವ್ಯಾಟ್ ಬ್ಯಾಟ್ರಿ. ಸೊ ಸಿಟಿ ಟ್ರಾಫಿಕ್ ನಲ್ಲಿ ಹೇಗೆ ವರ್ಕ್ ಆಗುತ್ತೆ, 25 ಕಿಲೋವ್ಯಾಟ್ ಬ್ಯಾಟ್ರಿ ಸುಮಾರು 190 ರಿಂದ 220 ಕಿಲೋಮೀಟರ್ ರೇಂಜ್ ಕೊಡುತ್ತೆ. 35 ಕಿಲೋವ್ಯಾಟ್ ಬ್ಯಾಟ್ರಿ ನಿಮಗೆ ಸುಮಾರು 250 ರಿಂದ 280 ಕಿಲೋಮೀಟರ್ ನಷ್ಟು ರೇಂಜ್ ಕೊಡಬಹುದು. ನೋಡಿ, ಇದು ಯಾವುದೇ ಶೋರೂಮ್ ಕ್ಲೈಮ್ಸ್ ಅಲ್ಲ, ನಿಮ್ಮ ನಗರದ ಟ್ರಾಫಿಕ್ ಸರಾಸರಿ ವೇಗ ಮತ್ತು AC ಬಳಕೆಯ ಮೇಲೆ ಇದು ಅವಲಂಬಿತವಾಗಿದೆ. ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಹಾಗಿದ್ರೆ ಚಾರ್ಜಿಂಗ್ ಬಗ್ಗೆ ಮಾತನಾಡೋದಿದ್ರೆ ಮನೆಯ AC ಚಾರ್ಜಿಂಗ್ ನಲ್ಲಿ ಸುಮಾರು 5 ರಿಂದ 6 ಗಂಟೆಗಳಲ್ಲಿ ಇದು ಚಾರ್ಜ್ ಆಗುತ್ತೆ. DC ಫಾಸ್ಟ್ ಚಾರ್ಜಿಂಗ್ ಆದ್ರೆ ಸುಮಾರು 1 ಗಂಟೆಯಲ್ಲಿ ಕಂಪ್ಲೀಟ್ ಚಾರ್ಜ್ ಆಗುತ್ತೆ. ಸೊ ಇನ್ನು ನಾನು ಹೇಳ್ತಾ ಇರುವಂತ ಎರಡನೇ ಕಾರು ಟಾಟಾ ನೆಕ್ಸಾನ್ EV. ಟಾಟಾ ಪಂಚ್ EVಗಿಂತ ಸ್ವಲ್ಪ ದೊಡ್ಡದು ಮತ್ತು ಫ್ಯಾಮಿಲಿಗೆ ಹೆಚ್ಚು ಕಂಫರ್ಟೇಬಲ್. ಇದರಲ್ಲಿ ಕೂಡ 2 ಬ್ಯಾಟ್ರಿ ಆಪ್ಷನ್ಗಳಿದಾವೆ. ಒಂದು 30 ಕಿಲೋವ್ಯಾಟ್ ಬ್ಯಾಟ್ರಿ, ಹಾಗೆಯೇ ಇನ್ನೊಂದು 40.5 ಕಿಲೋವ್ಯಾಟ್ ಬ್ಯಾಟ್ರಿ. ಸೊ ಸಿಟಿ ಬಳಕೆ ಅಂತ ಹೇಳಿ ನೋಡಿದಾಗ 30 ಕಿಲೋವ್ಯಾಟ್ ಬ್ಯಾಟ್ರಿಯಲ್ಲಿ 220 ರಿಂದ 250 ಕಿಲೋಮೀಟರ್ ರೇಂಜ್ ಸಿಗುತ್ತೆ. 40.5 ಕಿಲೋವ್ಯಾಟ್ ಬ್ಯಾಟ್ರಿಯಲ್ಲಿ 280 ರಿಂದ 320 ಕಿಲೋಮೀಟರ್ ರೇಂಜ್ ಸಿಗಬಹುದು. ಸೊ ಚಾರ್ಜಿಂಗ್ ಬಗ್ಗೆ ಮಾತನಾಡೋದಿದ್ರೆ ಮನೆಯ AC ಚಾರ್ಜಿಂಗ್ ನಲ್ಲಿ 6 ರಿಂದ 7 ಗಂಟೆಯಲ್ಲಿ ಚಾರ್ಜ್ ಆಗುತ್ತೆ ಕಂಪ್ಲೀಟ್ ಚಾರ್ಜು. DC ಚಾರ್ಜಿಂಗ್ ಆದ್ರೆ 20% ಇಂದ 80%ಗೆ 55 ರಿಂದ 60 ನಿಮಿಷ, ಅಂದ್ರೆ 1 ಗಂಟೆ ಬೇಕಾಗಬಹುದು. ಪಂಚ್ EVಗಿಂತ ನೆಕ್ಸಾನ್ EV ನಲ್ಲಿ ಸೀಟಿಂಗ್ ಸ್ಪೇಸ್ ಮತ್ತೆ ಕಂಫರ್ಟ್ ಹೆಚ್ಚಿದೆ. ಸಿಟಿ ಹಾಗೂ ಹೈವೇ ಎರಡಕ್ಕೂ ಕೂಡ ಇದೊಂದು ಒಳ್ಳೆ ಆಯ್ಕೆ ಅಂತೇಳಿ ಪರಿಗಣಿಸಬಹುದು. ಸೊ ಹಾಗಿದ್ರೆ ಇದರ ಬೆಲೆ ಎಷ್ಟು ಅಂತ ಹೇಳಿ ನಾವು ನೋಡೋದಿದ್ರೆ ಟಾಟಾ ಪಂಚ್ EV ಸುಮಾರು 11 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ, 14 ಲಕ್ಷದವರೆಗೆ ಇದೆ. ಅದೇ ತರ ಟಾಟಾ ನೆಕ್ಸಾನ್ EV ಅನ್ನ ಗಮನಿಸೋದಿದ್ರೆ ಒಂದು ಸ್ವಲ್ಪ ಜಾಸ್ತಿನೇ, 15 ಲಕ್ಷದಿಂದ 19 ಲಕ್ಷದವರೆಗೆ ಪ್ರೈಸ್ ಇದೆ. ಸೊ ಇನ್ನು ನಾನು ಹೇಳ್ತಾ ಇರುವಂತಹ ನೆಕ್ಸ್ಟ್ ಕಾರು MG ZS EV. ಇದುವರೆಗೆ ನೋಡಿದ ಕಾರುಗಳಿಗಿಂತ MG ZS EV ನಲ್ಲಿ ಬ್ಯಾಟ್ರಿ ದೊಡ್ಡದು. ನಗರ ಟ್ರಾಫಿಕ್ ನಲ್ಲಿ ಇದರ ರೇಂಜ್ ಅನ್ನು ನಾವು ಗಮನಿಸೋದಿದ್ರೆ ಸುಮಾರು 340 ರಿಂದ 380 ಕಿಲೋಮೀಟರ್ ವರೆಗೆ ರೇಂಜ್ ಇದೆ. ಸೊ ಇನ್ನು ಇದರ ಚಾರ್ಜಿಂಗ್ ಬಗ್ಗೆ ಮಾತನಾಡೋದಿದ್ರೆ ಮನೆಯ AC ಚಾರ್ಜಿಂಗ್ ನಲ್ಲಿ ನೀವು ಚಾರ್ಜ್ ಮಾಡ್ತೀರಿ ಅಂತ ಹೇಳಿದ್ರೆ 7 ರಿಂದ 8 ಗಂಟೆ ತಗಲುತ್ತೆ ಕಂಪ್ಲೀಟ್ ಚಾರ್ಜ್ ಆಗೋದಕ್ಕೆ. DC ಚಾರ್ಜಿಂಗ್ ಆದ್ರೆ 20 ರಿಂದ 80%ಗೆ ಸುಮಾರು 1 ಗಂಟೆ ಆದ್ರೆ 60 ನಿಮಿಷ ಬೇಕಾಗುತ್ತೆ. ಸೊ ಬ್ಯಾಟ್ರಿ ದೊಡ್ಡದಿರೋದ್ರಿಂದ ಚಾರ್ಜಿಂಗ್ ಟೆನ್ಷನ್ ಕಡಿಮೆ ಇರುತ್ತೆ. ಸಿಟಿ ಹಾಗೂ ಹೈವೇ ಬಳಕೆಗೆ ಇದು ತುಂಬಾ ಒಳ್ಳೆಯದು ಅಂತ ಹೇಳುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಇನ್ನು ಇದರ ಬೆಲೆ ಬಗ್ಗೆ ಮಾತನಾಡೋದಿದ್ರೆ 17,99,000ದಿಂದ 20,50,000 ರೂಪಾಯಿವರೆಗೆ ಇದೆ. ಸೊ ಫೈನಲಿ ಇಲ್ಲಿ ನಾನು ಹೇಳಿರುವಂತ ಈ ಕಾರುಗಳನ್ನ ಕಂಪೇರ್ ಮಾಡಿ ನಿಮಗೆ ಹೇಳೋದಿದ್ರೆ ನೋಡಿ, ಹೆಚ್ಚು ಟ್ರಾಫಿಕ್ ಇರುವಂತ ನಗರಗಳಲ್ಲಿ EV ಕಾರನ್ನ ಆಯ್ಕೆ ಮಾಡುವಾಗ ಬೆಸ್ಟ್ EV ಕಾರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಟ್ರಾಫಿಕ್ ಪರಿಸ್ಥಿತಿಗೆ ಸೂಟ್ ಆಗುವಂತ ಕಾರನ್ನ ಆಯ್ಕೆ ಮಾಡೋದು ತುಂಬಾನೇ ಮುಖ್ಯ. ಇದು ಕಾರು ಖರೀದಿ ಮಾಡುವಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು. ನೋಡಿ, ಕಾಂಪ್ಯಾಕ್ಟ್ ಸಿಟಿ ಡ್ರೈವಿಗೆ ಟಾಟಾ ಪಂಚ್ EV, ಫ್ಯಾಮಿಲಿ ಕಂಫರ್ಟ್ ಬೇಕು ಅಂತ ಹೇಳಿದ್ರೆ ಟಾಟಾ ನೆಕ್ಸಾನ್ EV ಅನ್ನು ಸೆಲೆಕ್ಟ್ ಮಾಡಬಹುದು. ಇಲ್ಲ ಲಾಂಗ್ ರೇಂಜ್ ಮತ್ತೆ ಕಡಿಮೆ ಚಾರ್ಜಿಂಗ್ ಟೆನ್ಷನ್ಗೆ MG ZS EV ಅನ್ನ ನೀವು ಪರಿಗಣಿಸಬಹುದು. ಈಗಿನ ಟ್ರಾಫಿಕ್ ಪರಿಸ್ಥಿತಿಯಲ್ಲಿ ಈ 3 EV ಕಾರುಗಳನ್ನ ನೀವು ಒಮ್ಮೆ ಪರಿಗಣಿಸಬಹುದು. ಇದರ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನು ನೀವು ಕಲೆಕ್ಟ್ ಮಾಡಿ ಆಮೇಲೆ ನಿಮ್ಮ ನಿರ್ಧಾರವನ್ನು ನೀವು ತಗೋಬಹುದು. ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಕೂಡ ಸ್ಮೂತ್ ಆಗಿರುತ್ತೆ ಅಂತ ಹೇಳುವಂಥದ್ದನ್ನು ನಾನು ಹೇಳ್ತೀನಿ. ಆದರೆ ಗಮನಿಸಿ, ಇವಿಷ್ಟೇ ಕಾರುಗಳಲ್ಲ, ನೀವು ಕೂಡ ಎಲ್ಲ ಕಾರುಗಳ ಬಗ್ಗೆ ತಿಳ್ಕೊಂಡು ಆಮೇಲೆ ಖರೀದಿಸಿ. ಯಾಕೆ ಅಂತ ಹೇಳಿದ್ರೆ ಟಾಟಾ ಮೋಟಾರ್ಸು, ಹುಂಡೈ, ಕಿಯಾ, ಮಹೀಂದ್ರ ಹೀಗೆ ಬಹಳಷ್ಟು ಕಂಪನಿಗಳ EV ಕಾರುಗಳು ಇವತ್ತು ಮಾರ್ಕೆಟ್ನಲ್ಲಿದೆ. ಸೊ ಬೇರೆ ಬೇರೆ ರೀತಿಯಾದಂಥ ಕಾರುಗಳಿದ್ದಾವೆ. ಅದರಲ್ಲಿ ನಿಮಗೆ ಸೂಕ್ತವಾಗಿರುವಂಥದ್ದು ಯಾವುದು ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ನೀವು ಖರೀದಿಸೋದು ಉತ್ತಮ. ಸೊ ನಿಮಗೆ ಯಾವ EV ಕಾರ್ ಇಷ್ಟ ಅಂತ ಹೇಳುವಂಥದ್ದನ್ನು ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಬಾಸ್ವಾಲಾ ಡೈಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.